ಹಾಯ್ ಸ್ನೇಹಿತರೆ, ಇವತ್ತು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಸೊ ಇವತ್ತಿನ ಪ್ರಶ್ನೆಯಲ್ಲಿ ನೀವು ನೋಡೋದಾದ್ರೆ ನೋಡಿ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಭಾರತದ ರಾಜಕೀಯ ಸ್ವಾತಂತ್ರ್ಯ ಸಾಧಿಸಲು ಮಿತ್ರಮೇಳ ಸಂಘಟನೆಯು ಅನುಸರಿಸಿದ ಮಾರ್ಗ ಯಾವುದು ಅಂತ ಕೇಳಲಾಗಿದೆ. ನೋಡಿ, ಮಿತ್ರಮೇಳ ಸಂಘಟನೆ ಅನುಸರಿಸಿದ ಮಾರ್ಗ ಯಾವುದು ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗಿ ನಾವು ತಿಳ್ಕೋಬೇಕಾಗತ್ತೆ. ಯಾವ ಮಾರ್ಗ ಅನುಸರಿಸ್ತು? ಪಿಟಿಷನ್ ಮಾರ್ಗಗಳಿರ್ಬೋದಾ, ಸಶಸ್ತ್ರ ಕ್ರಾಂತಿನ, ಸಂಧಾನ ಮಾತುಕತೆ, ತಿಳುವಳಿಕೆ ಪತ್ರಗಳನ್ನು ಕೊಡೋದು. ಅದರಲ್ಲಿ ಇಂಪಾರ್ಟೆಂಟ್ ಮಿತ್ರಮೇಳ ನಡೆಸಿದ್ದು ಸಶಸ್ತ್ರ ಕ್ರಾಂತಿಯನ್ನ ಮಾಡಬೇಕು ಅಂತ. ನೋಡಿ, ಪ್ರಶ್ನೆ ಇಂಪಾರ್ಟೆಂಟ್ ಆಗಿತ್ತು ಕೂಡ. 2025 ನ ನೆಟ್ ಎಕ್ಸಾಮ್ಸ್ ಪ್ರಶ್ನೆ. ಟು ಅಟೈನ್ ದ ಆಬ್ಜೆಕ್ಟಿವ್ ಪೊಲಿಟಿಕಲ್ ಇಂಡಿಪೆಂಡೆನ್ಸ್ ಮಿತ್ರಮೇಳ ಅಡೋಕೇಟೆಡ್ ದ ಪಾತ್ ಆಫ್ ಅಂತಿದೆ. ಅದು ಆರ್ಮ್ಡ್ ರಿವೋಲ್ಟ್ ಅಂತ ಬರುತ್ತೆ. ಕನ್ವರ್ಸೇಷನ್ಸ್, ಮೆಮೊರಂಡಮ್ ಮತ್ತೆ ಪಿಟಿಷನ್ಸ್ ಅಂತ ಕೊಟ್ಟಿದ್ರು. ಅದರಲ್ಲಿ ಆರ್ಮ್ಡ್ ರಿವೋಲ್ಟ್ ಅನ್ನ ಈ ಮಿತ್ರಮೇಳ ಸಂಘಟನೆ ಅನುಸರಣೆ ಮಾಡ್ತಾ ಇತ್ತು. ಹಾಗಾದ್ರೆ ನಾವು ತಿಳ್ಕೋಬೇಕಲ್ವಾ, ಯಾರು ಈ ಮಿತ್ರಮೇಳ ಸಂಘಟನೆಯ ಸ್ಥಾಪಕರು, ಇದು ಅಭಿನವ ಭಾರತ್ ಸೊಸೈಟಿಯಾಗಿ ಹೇಗೆ ಪರಿವರ್ತನೆ ಆಯಿತು, ಮುಂದೆ ವಿನಾಯಕ್ ದಾಮೋದರ್ ಸಾವರ್ಕರ್ ಮತ್ತೆ ವಿನಾಯಕ್ ದಾಮೋದರ್ ಸಾವರ್ಕರ್ ಹಾಗೂ ಶ್ಯಾಮ್ಜಿ ಕೃಷ್ಣ ವರ್ಮಾ ಅವರ ಒಂದು ಸ್ನೇಹ, ಮುಂದೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅನ್ನೋ ಪುಸ್ತಕ ಬಿಡುಗಡೆ ಆಗೋದ್ರಲ್ಲಿ ಇದರ ಹಿಂದಿನ ಪಾತ್ರ ಏನಿತ್ತು ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು. ಇಂಥ ಅದ್ಭುತವಾದ ವಿಡಿಯೋಗಳು ನಿಮ್ಗೆ ನೆಟ್, ಕೆಸೆಟ್, ಹಿಸ್ಟ್ರಿ ಮತ್ತೆ HSTR ಅಂತ ಪರೀಕ್ಷೆಗಳನ್ನ ರೆಡಿ ಮಾಡುವಾಗ ನಿಮ್ಗೆ ಇವು ಇಂಪಾರ್ಟೆಂಟ್ ಆಗ್ತವೆ. ಇಂಥ ಅದ್ಭುತವಾದ ವಿಡಿಯೋಗಳನ್ನ ನಿಮ್ಗೆ ಯಾವಾಗ್ಲೂ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರ ನಿಮ್ಗೋಸ್ಕರ ಕೊಡ್ತಾ ಇರ್ತದೆ. ಕಾಣ್ತಾ ಇರೋ QR ಕೋಡ್ ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಜೊತೆಗೆ ಅತ್ಯುತ್ತಮವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ರೆ ಚಾನಲ್ ನ ಬಿಗ್ಗೆಸ್ಟ್ ಲೆವೆಲ್ ಡಿಜಿಟೈಸ್ ಮಾಡಬೇಕು ಅನ್ನೋ ನಮ್ಮ ಆಸೆನ ನೀವು ಕೂಡ ಈಡೇರಿಸಬಹುದು. ನೋಡಿ, ಅದಕ್ಕೆ ಸಂಬಂಧಪಟ್ಟಂಗೆ ಮತ್ತೊಂದು ಪ್ರಶ್ನೆ ಕೂಡ ಕೇಳಿದ್ರು. ಸೊ ಮಿತ್ರಮೇಳ ವಾಸ್ ಸ್ಟಾರ್ಟೆಡ್ ಬೈ ವಿನಾಯಕ್ ದಾಮೋದರ್ ಸಾವರ್ಕರ್ ನಾಟ್ ಇನ್ 1900. ಇದು ಪೂನಾ, ರತ್ನಗಿರಿ, ಬಾಂಬೆ, ನಾಸಿಕ್ ಕೊಟ್ಟಿದ್ರು. ಸೊ ವಿನಾಯಕ್ ದಾಮೋದರ್ ಸಾವರ್ಕರ್ ಮಿತ್ರಮೇಳ ಸಂಘಟನೆಯನ್ನ ಸ್ಟಾರ್ಟ್ ಮಾಡಿದ್ದು ನಾಸಿಕ್ ಅಲ್ಲಿ. ನೆನಪಿಟ್ಕೊಳ್ಳಿ, ಈ ಪ್ರಶ್ನೆಯನ್ನ ಅವ್ರು ಕೇಳಿದ್ರು. ಹಾಗಾಗಿ ಮಿತ್ರಮೇಳ ಸಂಘಟನೆ ಇದು 1899ರಲ್ಲಿ ನಾಸಿಕ್ ಅಲ್ಲಿ ಸ್ಥಾಪನೆ ಆಗುತ್ತೆ. ಪ್ರಶ್ನೆಯಲ್ಲಿ ನಿಮ್ಗೆ 1900 ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದರ ಸ್ಥಾಪಕರು ಬಂದ್ಬಿಟ್ಟು ವಿನಾಯಕ್ ದಾಮೋದರ್ ಸಾವರ್ಕರ್ ಮತ್ತೆ ಅವರ ಸಹೋದರ ಗಣೇಶ್ ದಾಮೋದರ್ ಸಾವರ್ಕರ್ ಅವರು. ಓಕೆ, ಇದು ಮೊದಲು ಭಾರತದಲ್ಲಿ ರಚನೆಯಾದಂತ ಒಂದು ರಹಸ್ಯ ಕ್ರಾಂತಿಕಾರಿ ಸಂಘಟನೆಯ ಕಾರ್ಯವನ್ನ ಮಾಡುವಂತ ವ್ಯವಸ್ಥೆಗೆ ಬಂದಿತ್ತು. ನೆನಪಿಟ್ಕೊಳ್ಳಿ, 1904ರಲ್ಲಿ ಇದು ಅಭಿನವ ಭಾರತ್ ಆಗಿ ಪರಿವರ್ತನೆ ಆಗ್ತಾ ಹೋಗುತ್ತೆ. ಈ ವಿನಾಯಕ್ ದಾಮೋದರ್ ಸಾವರ್ಕರ್ ಮಿತ್ರಮೇಳ ಸಂಘಟನೆಯ ಹಿಂದಿನ ಅದ್ಭುತವಾದಂತ ಅವರಿಗೆ ಪ್ರೇರೇಪಣೆ ಅಂದ್ರೆ 1906ರಲ್ಲಿ ಮ್ಯಾಜಿನಿ ಚರಿತ್ರೆ ಅನ್ನೋ ಪುಸ್ತಕವನ್ನ ಇವರು ಲಂಡನ್ಗೆ ಬ್ಯಾರಿಸ್ಟರ್ ಪದವಿಯನ್ನ ಪಡಿಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಶ್ಯಾಮ್ಜಿ ಕೃಷ್ಣ ವರ್ಮಾ ಅವರ ಇಂಡಿಯಾ ಹೌಸ್ ಅಲ್ಲಿ ತಂಗ್ತಾರೆ. ಈ ಇಂಡಿಯಾ ಹೌಸ್ ನೆನ್ಪಿಟ್ಕೊಳ್ಳಿ, ಆ ಕಾಲಕ್ಕೆ ವಿದೇಶಕ್ಕೆ ಅಧ್ಯಯನಕ್ಕೆ ಬರ್ತಂತ ವಿದ್ಯಾರ್ಥಿಗಳಿಗೆ ಅವತ್ತಿನ ಕಾಲಕ್ಕೆ ವಿದ್ಯಾರ್ಥಿ ವೇತನವನ್ನ ಕೊಡೋದ್ರ ಜೊತೆಗೂ ಕೂಡ ಇವರಿಗೆ ಹಾಸ್ಟೆಲ್ ಫೆಸಿಲಿಟಿಯನ್ನ ಕೂಡ ಮಾಡಿಕೊಡ್ತಾ ಇದ್ರು. ಯಾವ್ದ್ರಲ್ಲಿ? ಇಂಡಿಯಾ ಹೌಸ್ ಅಲ್ಲಿ. ಹಂಗಾಗಿ ಇಂಡಿಯಾ ಹೌಸ್ ನ ಮುಖಾಂತರವಾಗಿ ಅಲ್ಲಿ ಈ ಶ್ಯಾಮ್ಜಿ ಕೃಷ್ಣ ವರ್ಮಾ ಅವರ ಪ್ರೇರಣೆಯಿಂದಾಗಿ ಕ್ರಾಂತಿಕಾರಿ ಮನೋಭಾವನೆಗಳು ಹುಟ್ಕೊಳ್ತವೆ. ಆಗ ಮ್ಯಾಜಿನಿ ಚರಿತ್ರೆ ಪುಸ್ತಕವನ್ನ ಲಂಡನ್ ಮತ್ತು ಭಾರತದಲ್ಲಿ ಬಿಡುಗಡೆ ಮಾಡ್ತಾರೆ. ಸೊ ಹಾಗೆ ಬಿಡುಗಡೆ ಮಾಡೋದ್ರ ಮುಖಾಂತರವಾಗಿ ಮಿತ್ರಮೇಳ ಸಂಘಟನೆಗೆ ಅಭೂತಪೂರ್ವವಾದ ಯಶಸ್ಸನ್ನ ತಂದು ಕೊಡೋದ್ರಲ್ಲಿ ಅವತ್ತಿನ ಕೆಲಸ ಸಕ್ಸಸ್ಫುಲ್ ಆಗಿತ್ತು. ಇನ್ನು ಭಾರತದ ರಾಜಕೀಯ ಸ್ವಾತಂತ್ರ್ಯ ಸಾಧಿಸಲಿಕ್ಕೆ ಮಿತ್ರಮೇಳ ಸಂಘಟನೆಯ ಸಶಸ್ತ್ರ ಕ್ರಾಂತಿ ವ್ಯವಸ್ಥೆ ಹೇಗಿತ್ತು ಅಂತ ತಿಳ್ಕೋಬೇಕಲ್ವಾ. ಸೊ ಈ ಅಭಿನವ ಭಾರತ ಸಂಘಟನೆ ಅಥವಾ ಮಿತ್ರಮೇಳ ಪರಿವರ್ತನೆ ಆಗಿದ್ದು ಮ್ಯಾಜಿನಿಯಾ ಯಂಗ್ ಇಟಲಿ ಅನ್ನುವಂತ ಒಂದು ಸಂಘಟನೆ. ಅದರಲ್ಲೂ ಕೂಡ ನೀವು ಕಾರ್ಬೋನರಿ ಸಂಘಗಳು ಅಂತ ಓದ್ತಿರಲ್ವಾ, ಅಲ್ಲಿ ಕ್ರಾಂತಿಕಾರಿ ಚಟುವಟಿಕೆಗಳನ್ನ ನಡೆಸೋದಕ್ಕೆ, ರಾತ್ರಿಯ ವೇಳೆ ಚರ್ಚೆಗಳನ್ನ ಮಾಡೋದಕ್ಕೆ ಸಮಾನ ಮನಸ್ಕರು ಒಂದ್ ಕಡೆ ಸೇರ್ತಾ ಇದ್ರು. ಆ ತರದ ಸಮಾನ ಮನಸ್ಕರನ್ನ ಒಂದ್ ಕಡೆ ಸೇರಿಸಬೇಕು ಅಂತ ಸ್ಟಾರ್ಟ್ ಆಗಿದ್ದೆ ಮಿತ್ರಮೇಳ. ನಂತರ ಅದು ಶ್ಯಾಮ್ಜಿ ಕೃಷ್ಣ ವರ್ಮಾ ಅವರ ಸಹಾಯದಿಂದಾಗಿ ಅಭಿನವ ಭಾರತ್ ಅಂತ ಬದಲಾವಣೆ ಆಗತ್ತೆ. ಹಂಗಾಗಿ ಕ್ರಾಂತಿಕಾರಿ ಇತಿಹಾಸದ ಕಲ್ಪನೆ ಮತ್ತು ಹೋರಾಟದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ಇದು ವಹಿಸುತ್ತೆ. ಮುಂದೆ ಕರ್ಜನ್ ವೈಲಿ ಹತ್ಯೆ ಪ್ರಕರಣದಲ್ಲಿ ರಾಮ್ ಪ್ರಸಾದ್ ಬಿಸ್ಮಿಲ್ ಅವ್ರ ಜೊತೆನೂ ಕೂಡ ಇವರ ನಂಟು ಸಿಗತ್ತೆ.
ಹಾಗಾಗಿ ಕರ್ಜನ್ ವೈಲಿ ಪ್ರಕರಣಕ್ಕೂ ಮತ್ತೆ ರಾಮ್ ಪ್ರಸಾದ್ ಬಿಸ್ಮಿಲ್ ಜೊತೆಗೆ ಇವರ ಸ್ನೇಹ ಆಗಿದ್ದು ಸಾವರ್ಕರ್ಗೆ ಎಲ್ಲಿ, ಅದು ಕೂಡ ಲಂಡನ್ ನ ಶ್ಯಾಮ್ಜಿ ಕೃಷ್ಣ ವರ್ಮಾ ಅವರ ವ್ಯವಸ್ಥೆಯಲ್ಲಿ. ಹಂಗಾಗಿ ಈ ಸಶಸ್ತ್ರ ಕ್ರಾಂತಿ ಯಾವ ರೀತಿಯಾದ ಮಾರ್ಗಗಳನ್ನ ಅನುಸರಿಸ್ತಾ ಇತ್ತು ಅಂದ್ರೆ, ಮೊದಲು ಮಿಲಿಟರಿ ತರಬೇತಿಗಳನ್ನ ಕೊಡ್ಲಾಗ್ತಾ ಇತ್ತು, ಕ್ರಾಂತಿಕಾರಿ ಕರಪತ್ರಗಳನ್ನ ರಚನೆ ಮಾಡಿ ಎಲ್ಲಾ ಕಡೆ ಇದನ್ನ ಹಂಚಲಾಗ್ತಾ ಇತ್ತು, ರಹಸ್ಯ ಜಾಲಗಳ ಮುಖಾಂತರ ಮಾರ್ಗದರ್ಶನ ಕೊಟ್ಟು ಮಾಡ್ತಾ ಇದ್ರು, ಜೊತೆಗೆ ರಾಜಕೀಯ ಹತ್ಯೆಗಳನ್ನ ಮಾಡೋದ್ರ ಮುಖಾಂತರ ತಮ್ಮ ಸಶಸ್ತ್ರ ಕ್ರಾಂತಿಯನ್ನ ಈ ಸೊಸೈಟಿಯಲ್ಲಿ ಮಾಡ್ತಾ ಇದ್ರು. ನೆನಪಿಟ್ಕೊಳ್ಳಿ. ಹಂಗಾರೆ ಈ ಅಭಿನವ ಭಾರತ್ ಯಾವ ಯಾವ ಸಂಘಟನೆಯನ್ನ ಈ ಸಂಘಟನೆ ಯಾವ ಪ್ರಮುಖ ಘಟನೆಗಳಲ್ಲಿ ಭಾಗಿಯಾಗಿತ್ತು ಅಂತ ತಿಳ್ಕೋಬೇಕಾಗತ್ತೆ. ನೋಡಿ, AMT ಜಾಕ್ಸನ್ ಹತ್ಯೆ ಪ್ರಕರಣ ಅಂತ ಬರುತ್ತೆ. 1909ರಲ್ಲಿ AMT ಜಾಕ್ಸನ್ ಅವ್ರನ್ನ ಇವರು ಹತ್ಯೆ ಮಾಡ್ತಾರೆ. ಯಾಕೆಂದ್ರೆ ಭಾರತದಲ್ಲಿ ಕ್ರಾಂತಿಕಾರಿಗಳ ಸಂಪೂರ್ಣ ವಿಷಯಗಳನ್ನ ಕಲೆಕ್ಟ್ ಮಾಡಿ ಅವರನ್ನ ಬಂಧಿಸುವ ವಿಚಾರದಲ್ಲಿ ಈತ ಅತ್ಯಂತ ಪ್ರಮುಖನಾಗಿ ಬ್ರಿಟಿಷ್ ಅಧಿಕಾರಕ್ಕೆ ಸಹಾಯ ಮಾಡ್ತಾ ಇದ್ದ. ಹಂಗಾಗಿ ನಾಸಿಕ್ ಪಿತ್ತೂರಿ ಪ್ರಕರಣ ಅಂತ ನೀವು ಇತಿಹಾಸದಲ್ಲಿ ಏನು ಓದ್ತೀರಾ, ಈ ನಾಸಿಕ್ ಪಿತ್ತೂರಿ ಪ್ರಕರಣವೇ ಇದು. ಏನು, AMT ಜಾಕ್ಸನ್ ಹತ್ಯೆ ಪ್ರಕರಣ. ಅನಂತ ಲಕ್ಷ್ಮಣ್ ಕನಹರೆ ಅವರು ಈ ಒಂದು ಹತ್ಯೆಯನ್ನ ಮಾಡಿರ್ತಾರೆ. ಕ್ರಾಂತಿಕಾರಿಯಿಂದ ಇನ್ಸ್ಪಿರೇಷನ್ಸ್ ಆಗಿ ಈ ಒಂದು ಘಟನೆ ನಡೆದೋಗಿತ್ತು. ಮತ್ತೆ ಲಂಡನ್ ನಲ್ಲೂ ಕೂಡ ಅಲ್ಲಿಂದ ಸಾವರ್ಕರ್ ಅವರು ಲಂಡನ್ಗೆ ಹೋದಾಗ ಶ್ಯಾಮ್ಜಿ ಕೃಷ್ಣ ವರ್ಮಾ ಅವರ ಇಂಡಿಯಾ ಹೌಸ್ ಅಲ್ಲಿ ಸೇರಿಕೊಂಡಾಗ ಅಲ್ಲಿ ಪ್ರಮುಖರ ಪರಿಚಯ ಆಗಿ ಮದನ್ ಲಾಲ್ ಧೀಂಗ್ರಾ ಅವರ ಕರ್ಜನ್ ವೈಲಿಯನ್ನ ಕೊಲ್ಲಲು ಕೂಡ ಇವರು ಅನೇಕ ರೀತಿಯ ಚಟುವಟಿಕೆಗಳನ್ನು ಮಾಡ್ತಾರೆ. ಜೊತೆಗೆ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ, ಇಲ್ಲಿ ಭಾರತೀಯರಿಗೆ ಬಾಂಬ್ ತಯಾರಿಕಾ ವಿಧಾನಗಳನ್ನ ಕೂಡ ಇಲ್ಲಿ ಹೇಳ್ಕೊಡ್ಲಾಗ್ತಾ ಇತ್ತು, ಮತ್ತೆ ಯೋಜನೆಗಳನ್ನು ರೂಪಿಸೋ ಕ್ರಮಗಳನ್ನು ಕೂಡ ಕಲಿಸ್ತಾ ಇತ್ತು. ಹಂಗಾಗಿ ಅಭಿನವ ಭಾರತ ಸಂಘಟನೆ ಇಲ್ಲಿ ಬಹಳಷ್ಟು ಕೆಲಸವನ್ನ ಮಾಡ್ತು. 1904ರಿಂದ 1952ರವರೆಗೂ ಈ ಸಂಘಟನೆ ಇತ್ತು. ಈ ಸಂಘಟನೆ ಪ್ರಮುಖರನ್ನೆಲ್ಲ ಬಂಧನಕ್ಕೊಳಪಡಿಸಿದ ಮೇಲೆ ಇಲ್ಲಿ ಹೋಯ್ತು. ಯಾಕೆ ಬಂಧನಕ್ಕೊಳಪಡಿಸಲಾಯ್ತು? ಸೊ ನಮ್ಗಿಲ್ಲಿ ಇಂಪಾರ್ಟೆಂಟ್, ಸಾವರ್ಕರ್ ಅವರನ್ನ 50 ವರ್ಷಗಳ ಕಾಲ ಅಂಡಮಾನ್ ಜೈಲಲ್ಲಿ ಹಾಕಿದ್ ಯಾಕೆ ಅನ್ನೋದು ಬರುತ್ತೆ. ಯಾಕೆ ಅಂತ ಬಂದಾಗ ನೆನಪಿಟ್ಕೊಳ್ಳಿ, ಇಲ್ಲಿ ಜಾಕ್ಸನ್ ಹತ್ಯೆ ಪ್ರಕರಣದಲ್ಲಿ ಇವರಿಗೆ ಬಾಂಬ್ ತಯಾರಿಕಾ ವಿಧಾನಗಳನ್ನ ಕಲಿಸ್ಕೊಡ್ಲಾಗಿತ್ತು. ಆ ಪ್ರಕರಣದಲ್ಲಿ ಇವ್ರನ್ನ ಅರೆಸ್ಟ್ ಮಾಡ್ತಾರೆ. ಮುಂದೆ ಕರ್ಜನ್ ವೈಲಿ ಪ್ರಕರಣ, HSRಯ ಸಂಘಟನೆಗಳ ಪ್ರಕರಣಗಳು, ಕಾಕೋರಿ ರೈಲು ದುರಂತ ಅಂದ್ರೆ ರೈಲು ಲೂಟಿ ಮಾಡುವಂತದ್ದು ಏನಿತ್ತಲ್ಲ ಅಂತ ಪ್ರಕರಣಗಳಲ್ಲೂ ಕೂಡ ಇವರ ಹೆಸರು ಬರುತ್ತೆ. ಕೊನೆಗೆ ಇವರ ಸಂಘಟನಾ ಶಕ್ತಿ ಕೊನೆ ಆಗ್ತಾ ಹೋಗುತ್ತೆ. ಯಾವಾಗ ಅಂದ್ರೆ ಇವ್ರನ್ನ 50 ವರ್ಷಗಳ ಕಾಲ ಕಠಿಣ ಕಾರಾಗೃಹ ಶಿಕ್ಷೆಯನ್ನ ವಿಧಿಸಿದಾಗ ಇವರು ಈ ಒಂದು ಚಟುವಟಿಕೆ ಕೊನೆ ಆಗುತ್ತೆ. ಇವ್ರನ್ನ ರಾಸಿಕ್ ನಲ್ಲಿ ಆದಂತಹ ಏನ್ ಜಾಕ್ಸನ್ ಹತ್ಯೆ ಪ್ರಕರಣ ಇದೆ ಅಂತ ಪ್ರಕರಣದಲ್ಲಿ ಬಂಧಿಸಿ ಕೊನೆಗೆ ಇವ್ರನ್ನ 50 ವರ್ಷಗಳ ಕಾಲ ಅಂಡಮಾನ್ ಜೈಲಿಗೆ ಹಾಕೋದ್ರ ಮುಖಾಂತರ ಅಲ್ಲಿ ಇವರ ಜೀವನವನ್ನ ಅಲ್ಲಿ ಎಂಡ್ ಮಾಡ್ತಾರೆ. ಇನ್ನು ಸುದೀರ್ಘವಾಗಿ ಒಂದು ಇಂಪಾರ್ಟೆಂಟ್ ವಿಡಿಯೋ ಮುಖಾಂತರವೂ ಕೂಡ ನಿಮ್ಗೆ ಸಾವರ್ಕರ್ ವಿಚಾರಧಾರೆಗಳು ಕೂಡ ಮುಂದೆ ಸಿಗ್ತಾ ಹೋಗುತ್ತೆ. ನೆನಪಿರ್ಲಿ, ಇಂತ ಅದ್ಭುತವಾಗಿರ್ತಕ್ಕಂಥ ವಿಡಿಯೋಗಳನ್ನ ಕೊಡೋದು ಸ್ಫೂರ್ತಿ ಅಕಾಡೆಮಿ ನಿಮ್ಗೋಸ್ಕರ ಈ ತರದ ಪ್ರಯತ್ನಗಳನ್ನ ಕೂಡ ಮಾಡುತ್ತೆ. ನೆನಪಿರ್ಲಿ, ಸಾವರ್ಕರ್ ಅವರ ಬಗ್ಗೆ ಬಹಳ ಸುದೀರ್ಘವಾದಂತ ಒಳ್ಳೆ ವಿಡಿಯೋಗಳನ್ನ ಕೂಡ ನಿಮ್ಗೋಸ್ಕರ ತಂದಿದೆ ಸ್ಫೂರ್ತಿ ಅಕಾಡೆಮಿ. ನೆನ್ಪಿಟ್ಕೊಳ್ಳಿ, ನಿಮ್ಮ ಮುಂಬರ್ತಕ್ಕಂತಹ ನೆಟ್ ಎಕ್ಸಾಮ್ಸ್ ಗಳಿರ್ಬೋದು, ಮತ್ತೆ KSET ಎಕ್ಸಾಮ್ಸ್ ಗಳಿರ್ಬೋದು, ಹಾಗೆ KS HSTR ಪರೀಕ್ಷೆಗಳಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಚಾರಗಳನ್ನ ತಿಳಿಸ್ತೀರಾ ಅಂತ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ಸ್ಟೇ ವಿತ್ ಅಸ್, ರಮೇಶ್ ಸರ್. ಥ್ಯಾಂಕ್ ಯು, ಬಾಯ್.